ಕೋರ್ತೀನಿ. ಸೊ ವಿದ್ಯಾರ್ಥಿಗಳೇ, ಇವತ್ತು 10ನೇ ತರಗತಿಯ ಒಂದು ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಏನು ಮಾಡಿದ್ದೀವಿ, ತಂದಿದ್ದೀವಿ. ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಸೊ ನಿಮ್ಮ ಸರಣಿ ಪರೀಕ್ಷೆ ಆಗಿರ್ಬೋದು, ನಿಮ್ಮದೇ ಆಗಿರ್ತಕ್ಕಂಥ ಪೂರ್ವ ಸಿದ್ಧತಾ ಪರೀಕ್ಷೆಗಳಾಗಿರ್ಬೋದು, ಆ ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತು ನಿಮ್ಮ ಅಧ್ಯಯನದಲ್ಲಿ ನಿಮಗೆ ಸ್ಕೋರ್ಗೆ ಭಾಳಷ್ಟು ಹೆಲ್ಪ್ ಆಗಲಿಕ್ಕೆ ಸಹಕಾರಿ ಆಗ್ತಕ್ಕಂಥ ಒಂದು 2019ರಲ್ಲಿ ನಡೆದಿರ್ತಕ್ಕಂಥ ಒಂದು ಕ್ವಶನ್ ಪೇಪರನ್ನು ಇದಾಗಿದೆ. ಆಲ್ರೆಡಿ ನಾವು ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಅನುಕೂಲ ಆಗ್ಲಂತ ಕನ್ನಡ, ಹಿಂದಿ, ಸೈನ್ಸ್, ಇಂಗ್ಲೀಷ್ ಸೊ ಎಲ್ಲ ಸಬ್ಜೆಕ್ಟ್ಗಳ ಒಂದು ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಇವುಗಳನ್ನು ಅಧ್ಯಯನವನ್ನು ಮಾಡಿ ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇವತ್ತು ಗಣಿತದಲ್ಲಿ 2019ರಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಪೂರ್ವ ಸಿದ್ಧತಾ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಸೊ ಫಸ್ಟ್ MCQ ಅಲ್ಲಿ 10 ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು, R ತ್ರಿಜ್ಯವಿರುವ ವೃತ್ತದಲ್ಲಿ P ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳಿದ್ದಾರೆ. ಸರಿಯಾದ ಆಯ್ಕೆ ಆರಿಸಿ. ಎರಡನೇ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ, PXY ಎಂಬ ಬಿಂದುವಿಗೆ O ಮೂಲ ಬಿಂದು 00 ಇಂದ ಇರುವ ದೂರ ಕೇಳಿದ್ದಾರೆ. ಮೂರನೇ ಪ್ರಶ್ನೆ 95 ಮತ್ತು 152ರ ಮಸಾ. ನಾಲ್ಕನೇದು ಶೂನ್ಯತೆಗಳು -2 ಮತ್ತು 4 ಹೊಂದಿರುವ ವರ್ಗ ಬಹುಪದೋಕ್ತಿ ಕೇಳಿದ್ದಾರೆ. ಐದನೇ ಪ್ರಶ್ನೆ x² - 2x + 1 ಆದಾಗ x + 1/x ಗೆ ಸಮವಾಗಿರುವುದು ಯಾವುದು? ನೆಕ್ಸ್ಟ್ ಆರನೇ ಪ್ರಶ್ನೆ ಇತ್ತು. ಏಳನೇ ಪ್ರಶ್ನೆ P E + PE ಗೆ ಸಮವಾಗಿರೋದು ಅಂತ ಕೇಳಿದ್ದಾರೆ. ಒಂದು ಸಿಲಿಂಡರಿನ ಪರಿಧಿಯು 44 ಸೆಂಟಿಮೀಟರ್, ಎತ್ತರ 10 ಸೆಂಟಿಮೀಟರ್ ಆದಾಗ ವಕ್ರ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ. ಸರಿಯಾದ ಆಯ್ಕೆಗಳನ್ನು ಆರಿಸಿ ಬರಿಬೇಕಾಗಿತ್ತು ಉತ್ತರಗಳನ್ನು. ಸೊ ಖಂಡಿತವಾಗಿ ಸಿದ್ಧಪಡಿಸಿಕೊಳ್ಳಿ. ಇನ್ನು ಒಂದಂಕದ ಪ್ರಶ್ನೆಗಳಲ್ಲಿ ಈ ಚಿತ್ರದಲ್ಲಿ AP = 3 ಸೆಂಟಿಮೀಟರ್, PC = 8 ಸೆಂಟಿಮೀಟರ್ ಆದರೆ CD ಸ್ಪರ್ಶಕದ ಉದ್ದವನ್ನು ಕಂಡುಹಿಡಿಯಬೇಕಿತ್ತು. 10ನೇದು 35/50 ಭಾಗಲಬ್ಧ ಸಂಖ್ಯೆಯನ್ನು ದೀರ್ಘ ಭಾಗಾಕಾರ ಕ್ರಿಯೆ ಮಾಡದೆ ದಶಮಾಂಶ ವಿಸ್ತರಣೆಯಲ್ಲಿ ಬರಿಬೇಕಿತ್ತು. 11ನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ -3 ಮತ್ತು ಗುಣಲಬ್ಧ 2 ಹೊಂದಿರುವ ವರ್ಗ ಸಮೀಕರಣವನ್ನು ಕಂಡುಹಿಡಿಯಿರಿ. 12ರಲ್ಲಿ ಸೊ ನೋಡಿ ಕಾಸ್ ಏನೇ ಬೆಲೆಯನ್ನು ಕೇಳಿದ್ದಾರೆ. 13ರಲ್ಲಿ ಕೊಟ್ಟಿರೋ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಬೇಕಾಗಿತ್ತು. 7, 6, 5, 0, 7, 8, 9. 14ನೇ ಪ್ರಶ್ನೆ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವನ್ನು ಬರೀಬೇಕಿತ್ತು. 2 ಅಂಕದ ಪ್ರಶ್ನೆಗಳಲ್ಲಿ ಸೊ ಫಸ್ಟ್ ಕ್ವಶನ್ ಇತ್ತು, 3ನೇ ಪದ 16, 7ನೇ ಪದ 5ನೇ ಪದಕ್ಕಿಂತ 12 ಹೆಚ್ಚಾಗಿರುವ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿದು. 16ನೇ ಪ್ರಶ್ನೆ ಕೊಟ್ಟಿರೋ ಚಿತ್ರದಲ್ಲಿ DE ಸಮಾಂತರ AC ಮತ್ತು DF ಸಮಾಂತರ AE ಆದರೆ BF/FE = B/AC ಅಂತ ಸಾಧಿಸಿ. ಅಥವಾ ಕೊಟ್ಟಿರೋ ಚಿತ್ರದಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ AMPಗಳು ಕ್ರಮವಾಗಿ B ಮತ್ತು Mಗಳ ಲಂಬಕೋನಗಳನ್ನು ಹೊಂದಿರುವ ತ್ರಿಭುಜಗಳು ಆದರೆ ಸೊ ಇದನ್ನು ಏನು ಮಾಡಬೇಕಾಗಿತ್ತು, ಸಾಧನೆ ಮಾಡಲಿಕ್ಕೆ ಹೇಳಿದ್ದಾರೆ, ಅದನ್ನು ನೋಡಿಕೊಡ್ರಿ. 17ನೇ ಪ್ರಶ್ನೆ 2x + 3y = 11, 2x - 4y = -24. ಸೊ ಇದನ್ನು ಏನು ಮಾಡಬೇಕಿತ್ತು, ಬಿಡಿಸಬೇಕಿತ್ತು. 18ನೇ ಪ್ರಶ್ನೆ ಎರಡು ಸಂಖ್ಯೆಗಳ ವ್ಯತ್ಯಾಸ 26 ಮತ್ತು ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ 3ರಷ್ಟಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕಾಗಿತ್ತು. 19ನೇ ಪ್ರಶ್ನೆ 5 - 2, 6, 4, 7 - 2 ಒಂದು ಸಮಬಾಹು ತ್ರಿಭುಜದ ಶೃಂಗಗಳಾಗಿವೆ ಎಂಬುದನ್ನು ಪರಿಶೀಲಿಸಬೇಕಿತ್ತು. ಅಥವಾ A 2, 3, B -1, 0, C 2 - 4 ಒಂದು ತ್ರಿಭುಜದ ಶೃಂಗಗಳಾದರೆ ABC ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಿತ್ತು. 20ನೇ ಪ್ರಶ್ನೆ 5 - √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. 21ನೇ ಪ್ರಶ್ನೆ ಬಹುಪದೋಕ್ತಿ P (x x/4 - 3x² + 4x - 5 ಅನ್ನು ಬಹುಪದೋಕ್ತಿ GX x² - x + 1 ಅಂತ ಭಾಗಿಸಿ ಭಾಗಲಬ್ಧ ಮತ್ತು ಶೇಷಗಳನ್ನು ಕಂಡುಹಿಡಿಯಿರಿ. 22 x² + 7x + 10 ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ಮಾಡಿ. 23 ಸೂತ್ರ ಉಪಯೋಗಿಸಿ ಬಿಡಿಸಬೇಕಿತ್ತು. 2x² - 7x + 3 = 0. ಈ ದತ್ತಾಂಶಗಳಿಗೆ S ಬಹುಲಕಗಳನ್ನು ಕಂಡುಹಿಡಬೇಕಾಗಿತ್ತು. ವಯಸ್ಸು ಮತ್ತು ರೋಗಿಗಳ ಸಂಖ್ಯೆಗಳನ್ನು ಇಲ್ಲಿ ಕಚ್ಚಾ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. 25ನೇ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, 14 ಸೆಂಟಿಮೀಟರ್ ಎತ್ತರವಿರುವ ಒಂದು ಕುಡಿಯುವ ನೀರಿನ ಗಾಜಿನ ಲೋಟ ಶಂಕುವಿನ ಭಿನ್ನಕದ ರೂಪದಲ್ಲಿದೆ. ಅದರ ಎರಡು ವೃತ್ತಾಕಾರದ ಪಾದಗಳ ವ್ಯಾಸ 4 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ಗಳಾಗಿವೆ. ಗಾಜಿನ ಲೋಟದ ಸಾಮರ್ಥ್ಯವನ್ನು ಕಂಡುಹಿಡಿಯಬೇಕಿತ್ತು. 26ನೇ ಪ್ರಶ್ನೆಯಲ್ಲಿ ಒಂದು ದಾಳವನ್ನು 2 ಸಲ ಎಸೆದಿದ್ದಾರೆ. 2 ಸಲ 5 ಮೇಲೆ ಬರೆದಿರುವ ಕನಿಷ್ಠ ಪಕ್ಷ 1 ಸಲ 5 ಮೇಲೆ ಬರ್ತಕ್ಕಂಥ ಸಂಭವನೀಯತೆಯನ್ನು ಕಂಡುಹಿಡಿಯಬೇಕಿತ್ತು. ಪ್ರಶ್ನೆ 27
5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ಎಳೆಯಿರಿ, ಸ್ಪರ್ಶಕದ ಉದ್ದವನ್ನು ಅಳೆಯಿರಿ ಮತ್ತು ಬರೆಯಿರಿ ಅಂತ ಇತ್ತು. 28 ಕೊಟ್ಟಿರೋ ಚಿತ್ರದಲ್ಲಿ BC ವ್ಯಾಸ AB = 3 ಸೆಂಟಿಮೀಟರ್, AC 4 ಸೆಂಟಿಮೀಟರ್, ಕೋನ A 90 ಡಿಗ್ರಿ ಆದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. 29 A 1 - 2 B - 3 - 4 ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡದ ತ್ರಿಭಾಜಕ ಬಿಂದುಗಳ 3 ಸಮಭಾಗ ಮಾಡ್ತಕ್ಕಂಥ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೊ ಕೊಟ್ಟಿರೋ ಚಿತ್ರದಲ್ಲಿದೆ. ಸೊ ದತ್ತಾಂಶಗಳನ್ನು ನೋಡಿಕೊಂಡು ಮಧ್ಯಭಾಗದ ಉದ್ದವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. 3 ಅಂಕದ ಪ್ರಶ್ನೆಗಳಲ್ಲಿ 31ನೇ ಪ್ರಶ್ನೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕಿಳಿದ ಸ್ಪರ್ಶಕಗಳ ಉದ್ದ ಸಮವಾಗಿರುತ್ತದೆ ಅಂತ ಸಾಧಿಸಿ. ಅಥವಾ O ವೃತ್ತ ಕೇಂದ್ರವನ್ನು ಹೊಂದಿರುವ ವೃತ್ತಕ್ಕೆ ಬಾಹ್ಯ ಬಿಂದು T ಇಂದ TP = TQ 2 ಸ್ಪರ್ಶಕಗಳನ್ನು ಎಳೆದಿದೆ, ಕೋನ PTQ = 2 ಕೋನ OPQ ಅಂತ ಸಾಧಿಸಿ. 32 ಒಂದು ಅರ್ಧಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ಒಂದು ಆಟಿಕೆಯನ್ನು ಮಾಡಿದೆ. ಅವೆರಡರ ವೃತ್ತಾಕಾರದ ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಆಗಿದೆ. ಆಟಿಕೆಯ ಒಟ್ಟು ಎತ್ತರ 15.5 ಸೆಂಟಿಮೀಟರ್. ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಥವಾ 20 m ಆಳ ಮತ್ತು 7 m ವ್ಯಾಸ ಹೊಂದಿರುವ ಒಂದು ಬಾವಿಯನ್ನು ತೊಡಿದೆ. ಭೂಮಿಯಿಂದ ತೆಗೆದ ಮಣ್ಣನ್ನು ಸಮವಾಗಿ ಹರಡಿ 22 m × 14 m ವೇದಿಕೆಯನ್ನು ಮಾಡಿದೆ. ವೇದಿಕೆಯ ಎತ್ತರ ಕಂಡುಹಿಡಿಯಿರಿ. ಈ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ದತ್ತಾಂಶಗಳನ್ನು ಓಜು ನಕ್ಷೆಯಲ್ಲಿ ತಾವೇನು ಮಾಡಬೇಕು, ಪ್ರತಿನಿಧಿಸಬೇಕು. ತೂಕಗಳ ಮಧ್ಯಾಂಕವನ್ನು ಕಂಡುಹಿಡಿಯಬೇಕಿತ್ತು. 34ನೇ ಪ್ರಶ್ನೆ, BC = 6 ಸೆಂಟಿಮೀಟರ್, AB = 5 ಸೆಂಟಿಮೀಟರ್, ಕೋನ ABC = 60 ಡಿಗ್ರಿ ಇರುವಂತೆ ABC ತ್ರಿಭುಜವನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳ ತ್ರಿಭುಜ ABCಯ ಅನುರೂಪ ಬಾಹುಗಳ 3/4 ರಚಿಸಿ. 35 A - bx² + b - cx + c - a = 0 ವರ್ಗ ಸಮೀಕರಣದ ಮೂಲ ಸಮವಾಗಿದೆ. ಹಾಗಾದರೆ 2a = b + c ಅಂತ ಸಾಧಿಸಿ. ಇದನ್ನು ಬಿಡಿಸ್ಲಿಕ್ಕೆ ಹೇಳಿದ್ದಾರೆ. ಇದನ್ನು ಸ್ವಲ್ಪ ನೋಡಿಕೊಂಡು ಬಿಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ. 4 ಅಂಕದ ಲೆಕ್ಕಗಳಲ್ಲಿ ಇದೆ ವಿದ್ಯಾರ್ಥಿಗಳೇ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗದ ಮೊತ್ತಕ್ಕೆ ಸಮ ಅಂತ ಸಾಧಿಸಿ. 39 1.5 m ಎತ್ತರದ ಹುಡುಗನೊಬ್ಬ 30 m ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನ 30 ಡಿಗ್ರಿ ಇಂದ 60 ಡಿಗ್ರಿಗೆ ಹೆಚ್ಚದ. ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ? ಕಡೆ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 8 ಪದಗಳ ಮೊತ್ತ 100, ಮೊದಲ ಪದಗಳ ಮೊತ್ತ 19 ಪದಗಳ ಮೊತ್ತ 551 ಆದರೆ ಆ ಶ್ರೇಣಿ ಕಂಡುಹಿಡಿಯಿರಿ. ಅಥವಾ ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದ 8, 9ನೇ ಪದ 3ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಿದೆ. ಹಾಗಾದರೆ ಮೊದಲ 19 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಏನು ಮಾಡಿದ್ದಾರೆ ಹೇಳಿದ್ದಾರೆ. ಇದು 2019ರಲ್ಲಿ ನಡೆದಿರತಕ್ಕಂಥ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿದೆ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದಿದೆ. ಇದನ್ನು ನೋಡಿ ಅಧ್ಯಯನವನ್ನು ಮಾಡಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.